ಏನ್ ಆಕ್ಷನ್ ತಗೋಬಹುದು ಇದೊಂದು ಕುತೂಹಲ. ಈಗ ಹೌದು 48 ಗಂಟೆ ಒಳಗಡೆ ಆಕ್ಷನ್ ತಗೊಳ್ಳಿ ಅನ್ನೋ ಸೂಚನೆ ಬಂದಿದೆ. ಏನ್ ಮಾಡ್ತಾರೆ ಸರ್? ಏನು ಕ್ಯಾಂಡಿಡೇಚರ್ ನ ಕ್ಯಾನ್ಸಲ್ ಮಾಡ್ಬಿಡ್ತಾರ? ಅವ್ರು ಕಂಟೆಸ್ಟ್ ಮಾಡೋ ಹಾಗಿಲ್ಲ ಅನ್ನೋ ಲೆವೆಲ್ ಸಿವಿಯರ್ ಇರುತ್ತೆ ಆಕ್ಷನ್? ಇಲ್ಲ, ಪ್ರೆಸಿಡೆಂಟ್ ಲಾನೇ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಹೇಟ್ ಸ್ಪೀಚ್ ಬಗ್ಗೆ ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟ್ಯಾಂಡಿಂಗ್ ಡೈರೆಕ್ಷನ್ಸ್ ಇದೆ ಮತ್ತು ಇಂತಹ ಪ್ರಕರಣಗಳನ್ನ ಮುಲಾಜಿಲ್ದಲ್ಲೇ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನೀವು ಹ್ಯಾಂಡಲ್ ಮಾಡಬೇಕು ಅಂತ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇದೆ. ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಿರೋದು ಏನು ಅಂತಂದ್ರೆ, ಈಗ ಚುನಾವಣೆ ನಡೀತಿರೋದ್ರಿಂದ ಪೊಲೀಸ್ ಆಗ್ಲಿ ಯಾರೇ ಆಗ್ಲಿ ಚುನಾವಣಾ ಆಯೋಗದ ಡೈರೆಕ್ಷನ್ಸ್ ಮೇಲೆ ವರ್ಕ್ ಮಾಡ್ಬೇಕಾಗಿ ಬರುತ್ತೆ. ಈ ಪ್ರಕರಣದಲ್ಲಿ ಸ್ಟ್ರಿಕ್ಟ್ ಆಗಿ ಸ್ಟಿಂಜೆಂಟ್ ಆಗಿ ಪೊಲೀಸರು ಆಕ್ಟ್ ಮಾಡ್ಬಿಟ್ಟಿದ್ರೆ ಅದೇನ್ ಇಷ್ಟು ಸಮಸ್ಯೆ ಆಗ್ತಿರ್ಲಿಲ್ಲ. ಹೇಟ್ ಸ್ಪೀಚು ಒಂದ್ ರೀತಿಯಲ್ಲಿ ಜ್ವಾಲೆ ತರ ಹಬ್ಸೋಂಥದ್ದು. ಇದು ತಪ್ಪು. ನಮಗೆ ಸೆಕ್ಷನ್ 153(a) ಹೇಟ್ ಸ್ಪೀಚ್ ಅಲ್ಲಿ ಆಕ್ಟ್ ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆಗೆ ಅವಕಾಶ ಇದೆ. ಹಾಗೇನೆ 295(a) ಆ ಸೆಕ್ಷನ್ ಪ್ರಕಾರ ಹೋಯ್ತು ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ ಗೆ ಅವಕಾಶ ಇದೆ. ಅದು ಪ್ರೂವ್ ಆದ್ರೆ ಡಿಸ್ಕ್ವಾಲಿಫಿಕೇಶನ್ ಗೆ ಅವಕಾಶ ಇದೆ. ಅಂದ್ರೆ ಇದೊಂದು ಏನ್ ನೋಟಿಸ್ ಕೊಟ್ಟಿದ್ದಾರೆ ಈ ಪ್ರಕರಣ, ಇದು ಅತ್ಯಂತ ಗಂಭೀರವಾದ ಪ್ರಕರಣ ಮತ್ತು ಈವರೆಗಿನ ಹೇಟ್ ಸ್ಪೀಚ್ಗಳಿಗೆ ರಾಜ್ಯಗಳ ನಡುವೆ ವೈಷಮ್ಯವನ್ನು ತಂದಿಕ್ಕುವ ಮತ್ತು ಸಮುದಾಯಗಳ ನಡುವೆ ವೈಷಮ್ಯವನ್ನು ತಂದಿಕ್ಕುವ ಆಕ್ಟ್ ಅಂದ್ರೆ 153(a) ಬರುತ್ತದೋ ಅದ್ರ ಪ್ರಕಾರ ನಾವು ಅದನ್ನ ಆಕ್ಷನ್ ತಗೊಳಕ್ ಹೋಯ್ತು ಅಂದ್ರೆ ಮಿನಿಮಮ್ 3 ವರ್ಷ ಪ್ರೂವ್ ಆದ್ರೆ ಸಜಾ ಆಯ್ತು ಅಂದ್ರೆ ಆಟೋಮ್ಯಾಟಿಕಲಿ ಡಿಸ್ಕ್ವಾಲಿಫೈ ಆಗ್ತಾರೆ. ನಾವು ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿ ಪಕ್ಷ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ. ಯಾರೇ ಜನಪ್ರತಿನಿಧಿ ಆದ್ರೂ ಕೂಡ ಅದು ಕಾಂಗ್ರೆಸ್ನವರಾಗಿರ್ಬೋದು, ಬಿಜೆಪಿ ಜವಾಬ್ದಾರಿಯಿಂದ ವರ್ತಿಸಬೇಕು. ಸುಪ್ರೀಂ ಕೋರ್ಟ್ ಹೇಟ್ ಸ್ಪೀಚ್ ಬಗ್ಗೆ ನೀವು ಎಲೆಕ್ಷನ್ ನಿಂತಿರೋದು, ಎಲೆಕ್ಷನ್ ನಿಂತಾಗ ನಿಮ್ ಸಾಧನೆ ಏನು ಅವ್ರ ಸಾಧನೆ ಅಂತ ಹೇಳಿ ಸಾಧನೆಗಳ ಬೇಸಿಸ್ ಮೇಲೆ ಡಿಸ್ಕಸ್ ಮಾಡ್ಲಿ. ಜಾತಿ ಧರ್ಮವನ್ನ ಮುಂದಿಟ್ಕೊಂಡು ಸಮುದಾಯಗಳಲ್ಲಿ ಮತ್ತು ಸಮಾಜದ ನಡುವೆ ಬೆಂಕಿ ಹಚ್ಚುವಂತ ಕೆಲಸ ಇದೆಯಲ್ಲ, ಇಂತಹದ್ದು ಶಿಕ್ಷಾರ್ಹ ಅಪರಾಧ. ಜೊತೆಗೆ ಕರ್ನಾಟಕದಲ್ಲಿ ಇಂತಹ ಪ್ರಯೋಗ ವಿಫಲ ಆಗಿದೆ. ಈಗ ಆಲ್ರೆಡಿ ಈ ಪ್ರಯೋಗಗಳಿಂದ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾರೆ. ರಾಜ್ಯದ ಜನ ನಮ್ಮ ರಾಜಕಾರಣಿಗಳಿಗಿಂತ ಹೆಚ್ಚು ಮೆಚೂರ್ಡ್ ಇದ್ದಾರೆ. ಇದನ್ನ ನೋಡಿ ಆದ್ರೂ ಕೂಡ ಕಳೆದ ಚುನಾವಣೆಯ ಫಲಿತಾಂಶವನ್ನು ನೋಡಿ ಆದ್ರೂ ಕೂಡ ರಾಜಕಾರಣಿಗಳು ಪಾಠ ಕಲೀಲಿಲ್ಲ ಅಂದ್ರೆ ಈಗ ಏನೋ ಅಲ್ಲಿ ಇದು ಗಲಾಟೆ ಮಾಡೋದ ಅದು ಕಲಿತೀರಾ? ಅದು ಸರ್ ಕಲಿತೀರಾ? ಇದೊಂದು ದೊಡ್ಡ ಎಚ್ಚರಿಕೆ. ಚಿಕ್ಕ ಪ್ರಕರಣ ಅಂತ ನಿಮ್ಗೆ ಅನಿಸ್ಬಹುದು ಅಥವಾ ಇನ್ನೇನೇ ವ್ಯಾಖ್ಯಾನ ಬಂದರೂ ಕೂಡ ಇದೊಂದು ದೊಡ್ಡ ಎಚ್ಚರಿಕೆ. ಮೇಡಮ್, ಕಾನೂನು ರೀತಿಯಲ್ಲಿ ಏನಿರುತ್ತೋ ಕ್ರಮ ತಗೊಳ್ಳಿ ಮೇಡಮ್. ಅದ್ರ ಆದರೆ ನೀವು ಹೇಳುವಂಥದ್ದು ಏನಂದ್ರೆ ಎಚ್ಚರಿಕೆ ತಗೊಂತೀರಾ ಅಂತಂದಾಗ, ಅಂದ್ರೆ ಈ ತರ ಘಟನೆಗಳು, ದಬ್ಬಾಳಿಕೆಗಳು, ಗೂಂಡಾಗಿರಿ ಮಾಡಬೇಕಾದಾಗ ಅದನ್ನ ಪ್ರತಿಭಟಿಸ್ತೀರಾ? ಹಾಗೆ ಮೂಕ ಪ್ರೇಕ್ಷಕನ ಕುತ್ಕೋಬೇಕಾ? ಸಮಾಜ ಇಷ್ಟು ಬೇಗ ಹಾಳು ಮಾಡಕ್ಕಿಂತ ಹೋಗಿ ಮಾತಾಡ್ಬೋದಲ್ಲ. ಆಯ್ತು, ಒಂದ್ ನಿಮಿಷ ಅರ್ಧ ಕಿಲೋಮೀಟರ್ ಐಜಿ ಆಫೀಸ್ ಇದೆ, ಅಲ್ಲೇ ಹೋಗ್ಬಿಟ್ಟು ಮಾತಾಡ್ಬೋದಾಗಿತ್ತಲ್ಲ. ರಸ್ತೆಗಿಳಿದ್ಬಿಟ್ಟು ವಿಡಿಯೋ ವೈರಲ್ ಆಗಿದೆ. ನೀವೇನ್ ಹೇಳೋದ್ ಬೇಕಾಗಿಲ್ಲ, ವಿಡಿಯೋ ವೈರಲ್ ಆಗಿದೆ. ಎಲ್ಲರೂ ಕೇಸರಿ ಶಾಲಕ್ಕ ಬರ್ಬೇಕು, 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 ಕೈಯಲ್ಲಿ ಇಟ್ಕೊಂಡಿರ್ಬೇಕು, ಗೂಂಜ್ಬೇಕು. ಕನ್ನಡ ಬರ್ಲಿಲ್ಲ ಗೂಂಜ್ಬೇಕು, ಉರ್ದು ಪದ, ಉರ್ದು ಪದ ಗೂಂಜ್ಬೇಕು. ಉಲ್ಟಾ ಮಾಡಿದ್ರಲ್ಲ, ಅದ್ಯಾಕೆ ಮಾಡಿದಂತದ್ದು? ಅವತ್ತು ಶಾಂತಿ ಇರ್ಬೇಕಾಗಿತ್ತು, ಅವತ್ತೇನು ಕಾನೂನು ಒಂದು ದೊಡ್ಡ ಸಂಶಯ ಇದೆ ನನಗೆ. ಈ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಅಲ್ಲಿ ಬ್ಲಾಸ್ಟ್ ಆಯ್ತು, ರಾಜ್ಯ ಸರ್ಕಾರ ಅದನ್ನ NIA ಗೆ ವಹಿಸ್ತು. ಅದಾದ ನಂತರ NIA ಬಂದ್ಬಿಟ್ಟು ತನಿಖೆ ಮಾಡ್ತು, ಚಿತ್ರಗಳನ್ನು ರಿಲೀಸ್ ಮಾಡಿದ್ರು, 10 ಲಕ್ಷ ರೂಪಾಯಿ ಅದು ಬಹುಮಾನನೂ ಇಟ್ಟರು ಅವನ ಮೇಲೆ. ಅದಾದ ನಂತರ ಒಂದು ಮೆಸೇಜ್ ಮುಂದೆ ಬಂತು, ಏನಂದ್ರೆ ಮಾಡಿರುವ ಯಾರು ಆರೋಪಿ ಇದ್ದಾನೆ ಅವನು ಅರೆಸ್ಟು ಆಗ್ಬಿಟ್ಟ ಅಂತಬಿಟ್ಟು ಮೆಸೇಜ್ ಬಂತು. ಆಮೇಲೆ NIA ಮುಂದಕ್ಕೆ ಬಂದು ಕ್ಲಾರಿಟಿ ಕೊಡ್ತು, ಇಲ್ಲ ಆಗಿಲ್ಲ ಅಂತ. ಇವಾಗ ಇಲ್ಲಿ ಶೋಭಾ ಕರಂದ್ಲಾಜೆ ಇಸ್ ನಾಟ್ ಅನ್ ಆರ್ಡಿನರಿ ಸಿಟಿಸನ್. ಶಿ ಇಸ್ ಆನರಬಲ್ ಯೂನಿಯನ್ ಮಿನಿಸ್ಟರ್ ಫಾರ್ ಸ್ಟೇಟ್. ಇವಾಗ ಹೆಂಗಂದ್ರು ನಮ್ಮ ಸಂಶಯ ಏನು ಅಂತ ಹೇಳಿದ್ರೆ, ಇವಾಗ CBI ED ಎಲ್ಲ ಮೋದಿ ಅವ್ರ ಕೆಳಗಡೆ ಪಪೆಟ್ಸ್ ಅಂತ. ಇವಾಗ ಎಲ್ಲಾದ್ರೂ ಇದು ಶೋಭಾ ಕರಂದ್ಲಾಜೆ ಮೇಡಮ್ಗೆ ಗೊತ್ತಿದೆಯಾ ಯಾರು ಅವನು, ಎಲ್ಲಿಂದ ಬಂದಿದ್ದಾನೆ? ಇದು ಎಲೆಕ್ಷನ್ ಕೊನೆ ಹಂತದಲ್ಲಿ ಅವನ ಹೆಸರು ಬಿಡಿಸ್ಬಿಟ್ಟು ಬಿಡುಗಡೆ ಮಾಡಿ ಅದಾದ ನಂತರ ಇದಕ್ಕೆ ರಾಜಕಾರಣದ ಲಾಭಕ್ಕೆ ಬಳಸ್ಕೊಳ್ಳಕ್ಕೆ ನನ್ನ ಸಂಶಯ ಕರೆಕ್ಟ್ ಇದೆ ತಾನೆ? ನನ್ನ ಸಂಶಯ ಕರೆಕ್ಟ್ ಇದೆ ತಾನೆ? ವೀರಣ್ಣ ಅವರು ಫಸ್ಟ್ ಸಮೀರ್ ಸರ್ ಹೇಳಿ, ಆಮೇಲೆ ವೀರಣ್ಣ ಸರ್ ಹೇಳಿ. ಸರ್,
ತಮಿಳುನಾಡಿನಲ್ಲಿ ಬಿಜೆಪಿ ಸಂಘಟನೆಗೆ ಹಗಲು ಇರುಳು ಪರಿಶ್ರಮ ಪಡ್ತಿದ್ದಾರೆ ಅಣ್ಣಾಮಲೈ ಅವರು. ಮೋದಿ ಅವರು ದಕ್ಷಿಣ ದಂಡಯಾತ್ರೆ ಅಂತ ಹೇಳಿ ತಮಿಳುನಾಡಿನ ಟಾರ್ಗೆಟ್ ಮಾಡ್ತಿದ್ದಾರೆ. ಶೋಭಾ ಕರಂದ್ಲಾಜೆ ಅವರ ಈ ಹೇಳಿಕೆ ಶೋಭಾ ಕರಂದ್ಲಾಜೆ ಅವರ ಈ ಹೇಳಿಕೆ ತಮಿಳುನಾಡಿನಲ್ಲಿ ಬಿಜೆಪಿ ಸಂಘಟನೆ ಆಗ್ತಿದೆಯಲ್ಲ, ಡ್ಯಾಮೇಜ್ ಆಗೋದಿಲ್ವಾ? ಸ್ವಲ್ಪನಾದ್ರೂ ಅದಕ್ಕೋಸ್ಕರ ಅಂತಲೇ ಇದು ಕ್ಷಮಾಪಣೆ ತಕ್ಷಣ ಕೇಳಿದ್ದು ಆ ಕಾರಣಕ್ಕೋಸ್ಕರನೇ. ಈಗ ಸರ್ವೆ ರಿಪೋರ್ಟ್ಸ್ ಪ್ರಕಾರ ವೋಟಿಂಗ್ ಬಿಜೆಪಿ ಪರ ವೋಟ್ಸು ತಮಿಳುನಾಡಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಸರ್ವೆ ರಿಪೋರ್ಟ್ಸ್ ಬರ್ತಿದೆ. ಮತ್ತೆ ಈ ತರದ ಸ್ಟೇಟ್ಮೆಂಟ್ಸ್ ಇವೆ ಅಲ್ವಾ, ವೋಟಿಂಗ್ ಜಾಸ್ತಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಾವು ಬದುಕ್ತಿರೋದು ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ, ಸಂಯುಕ್ತ ಭಾರತ ವ್ಯವಸ್ಥೆನಲ್ಲಿ. ನಾವೇನೋ ಪಕ್ಕದ ದೇಶ ಅಲ್ಲ, ಏನೂ ಅಲ್ಲ. ನೀವೇನೋ ಪಾಕಿಸ್ತಾನ ಗಿಕಿಸ್ತಾನ ಆಗಿದ್ರೆ ಹೋಗ್ಲೆತ್ಲ ಏನೋ ಕಾಂಟ್ರವರ್ಸಿ ಮಾಡಿ ಅರಿಸ್ಕೋಬಹುದು ಅನ್ನೋದಕ್ಕೆ. ತಮಿಳ್ನಾಡು ಪಕ್ಕದಲ್ಲಿ, ಈ ಕಡೆ ಕೇರಳ, ಅಲ್ಲಿಗೆ ನೀವು ಬಾಂಬು ಅಂತೀರಾ, ಇಲ್ಲಿಗೆ ಆಸಿಡ್ ಅಂತ ಅಂತೀರಾ. ಈಗ ಆಸಿಡ್ ಅಂತ ನಮಗೆ ಹಾಕೋರನ್ನು ಕರೆದಿದ್ದಾರೆ ಅಂತ ಹೋಗಿ ಅವರು ಕಂಪ್ಲೇಂಟ್ ಕೊಡ್ತಾರೆ. ಎಲ್ಲಿಗೆ ಬಂದಿಲ್ಲುತ್ತೆ? ಈಗ ಅವ್ರು ಸೆಂಟ್ರಲ್ ಮಿನಿಸ್ಟರ್ ಅವರು ಒಂದು ಸಂಯುಕ್ತ ಭಾರತ ವ್ಯವಸ್ಥೆಯಲ್ಲಿ ಒಕ್ಕೂಟ ವ್ಯವಸ್ಥೆಯ ಮಂತ್ರಿಯಾಗಿ ರಾಜ್ಯಗಳ ಮೇಲೆ ಈ ತರ ಸ್ಟೇಟ್ಮೆಂಟ್ ಅನ್ನ ಮಾಡೋದು ಅವರ ಘನತೆಗೆ ಚ್ಯುತಿ ಅಲ್ಲ. ಅಂದ್ರೆ ಧಾವಂತ ಯಡಿಯೂರಪ್ಪ ಅವರು ಹಲ್ಸೂರ್ ಗೇಟ್ ಹತ್ರ ಹಲ್ಸೂರ್ ಲೇಕ್ ಹತ್ರ ಒಂದು ತಮಿಳ್ ದೊರೆದೊಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಾಗ ತಿರುವಳ್ಳ ಒಂದ್ ರೀತಿಯಲ್ಲಿ ತಮಿಳಿಗರ ಮತಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ಸಾಕಷ್ಟು ಅದು ಪ್ರಯತ್ನಗಳು ಆಗಿತ್ತು ಅನ್ನೋ ಚರ್ಚೆಗಳಾಗಿತ್ತು. ಆದ್ರೆ ಈ ಸ್ಟೇಟ್ಮೆಂಟ್ ನೀವು ತಮಿಳುನಾಡು ಬಗ್ಗೆ ಹೇಳಿದ್ರಿ, ಕರ್ನಾಟಕದಲ್ಲಿ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಅದ್ರ ಬಗ್ಗೆ ಹೇಳ್ಬೋದಾ? ಈ ಸ್ಟೇಟ್ಮೆಂಟ್ ಖಂಡಿತ ಪರಿಣಾಮ ಬೀರುತ್ತೆ. ಕರ್ನಾಟಕದಲ್ಲೂ ಕೂಡ ಒಬ್ಬ ಲೀಡರ್ ಆಗಿ ಈ ತರ ಸ್ಟೇಟ್ಮೆಂಟ್, ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಆಗಿ ಈ ತರ ಸ್ಟೇಟ್ಮೆಂಟ್ ಅನ್ನ ಮಾಡೋದನ್ನ ಕರ್ನಾಟಕದ ಜನ ಕೂಡ ಒಪ್ಪೋದಿಲ್ಲ. ಯಾವುದೇ ರಾಜ್ಯದ ಜನ ಒಪ್ಪೋದಿಲ್ಲ. ಅದೆಂಗ್ರಿ ಒಪ್ತೀರಾ? ಪಕ್ಕದಲ್ಲಿ ತಮಿಳ್ನಾಡವ್ರು ಬಂದು ಬಾಂಬ್ ಹಾಕ್ತಾರೆ, ಈ ಕಡೆಯವ್ರು ಬಂದು ಕೇರಳದವ್ರು ಬಂದು ಆಸಿಡ್ ಎರಿಸ್ತಾರೆ ಅಂತಂದ್ರೆ ಕರ್ನಾಟಕ ಜನ ಒಪ್ಪಿಡ್ತಾರ? ಒಪ್ಪಲ್ಲ. ಯಾಕೆಂದ್ರೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ಒಂದೇ ಭಾರತದ ಭಾಗ ನಾವು. ಹೀಗಿರ್ಬೇಕಾದ್ರೆ ಸೆಂಟ್ರಲ್ ಮಿನಿಸ್ಟರ್ ಬಂದು ಈ ತರ ಸ್ಟೇಟ್ಮೆಂಟ್ ಅನ್ನ ಮಾಡೋದು ಅವ್ರು ನೋಡಿ, ಅಂದ್ರೆ ಅವರೇನ್ ಬೇಕಂತಲೇ ಮಾಡಿದ್ದಾರೆ ಅಂತೇನು ಅನ್ಸಲ್ಲ. ಧಾವಂತ ಬೇಗ ತನ್ನ ಇರುವಿಕೆಯನ್ನ ರಿಜಿಸ್ಟರ್ ಮಾಡಬೇಕು, ಮತ್ತೆ ಕ್ವಿಕ್ ಆಗಿ ಇರುವಿಕೆಯನ್ನ ರಿಜಿಸ್ಟರ್ ಮಾಡಬೇಕಾದ್ರೆ ಕಣದಲ್ಲಿ ನಮಗೆ ತಕ್ಷಣ ಸಿಗದೆ ರಿಲೀಜ್. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.